ವಿಷಕರಿ ಇದು 3 ಜನ ಮಹಿಳೆಯರು ಸೇರ್ಕೊಂಡು ಮಾಡದಂತ ಅತ್ಯಂತ ಕ್ರೂರ ಕೆಲಸಗಳು. ಇವರು ಮುಗಿಸಿದ್ದು ಬರೋಬ್ಬರಿ 42 ಜನರನ್ನ, ಅದು ಕೂಡ ಎಲ್ಲ ಚಿಕ್ಕ ಮಕ್ಕಳೇ. ಸರಿಯಾಗಿ ಜಗತ್ತನ್ನೇ ನೋಡದಂತ ಅವುಗಳನ್ನ ಈ ಪಾಪಿಗಳು ಯಾವುದೇ ಕನಿಕರವನ್ನ ತೋರದೆ ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕಿದ್ರು. ಬನ್ನಿ ವೀಕ್ಷಕರೇ, ಈ ಒಂದು ವಿಲಕ್ಷಣ ಹಾಗೂ ಮಾನವೀಯತೆಗೆ ಕಳಂಕ ತರುವಂತ ಈ ಒಂದು ಪ್ರಕರಣದ ಬಗ್ಗೆ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಇದು ಸೀಮಾ ಗಾಮಿತ್, ರೇಣುಕಾ ಶಿಂದೆ ಹಾಗೂ ಅಂಜನಾಬಾಯಿಯ ಕತೆ. ವೀಕ್ಷಕರೇ, ಈ ಅಂಜನಾಬಾಯಿ ನಾಸಿಕ್ನ ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸಿದ್ಲು. ಜೀವನ ನಿರ್ವಹಣೆಗಾಗಿ ಅಂಜನಾ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಕಳ್ತನ ಮಾಡೋದಿಕ್ಕೆ ಪ್ರಾರಂಭಿಸಿದ್ಲು. ಮುಂದೆ ಅದೇ ಆಕೆಯ ಕಸಬಾಯಿತು. ಜಗತ್ತು ಕೇವಲ ಹಣದ ಮೇಲೆನೆ ನಡೆಯುತ್ತೆ, ದುಡ್ಡೇ ಅಲ್ಲ. ದುಡ್ಡಿಲ್ಲದೆ ಇದ್ರೆ ಯಾವ ನಾಯಿ ಕೂಡ ಮೋಸಲ್ಲ ಅಂತ ಆಕೆ ಅರ್ಥ ಮಾಡ್ಕೊಂಡಿದ್ಲು. ಈಕೆ ಬೆಳೆದು ದೊಡ್ಡೋಳದಂತೆ ಅವಳ ಮೆದುಳು ಚುರುಕಾಯ್ತು. ಆದ್ರೆ ಅದನ್ನ ದುಡಿಯೋದಕ್ಕೆ ಹಚ್ಚುವ ಬದಲು ಆಕೆ ಅದನ್ನ ಕಳ್ತನ ಮಾಡೋದಕ್ಕೆ ಬಳಸ್ಕೊಳ್ತಾ ಇದ್ಲು. ಚಿಕ್ಕವಳಿದ್ದಾಗಲೇ ತನ್ನ ತಂದೆ ತಾಯಿಯನ್ನ ತೊರೆದು ಫುಟ್ಪಾತ್ ನಲ್ಲಿ ಜೀವಿಸ್ತಾ ಇದ್ದಂತ ಈ ಅಂಜನಾ ಕೇವಲ ಕಳ್ತನ ಮಾಡಿಯೇ ಜೀವನವನ್ನ ಸಾಗಿಸ್ತಿದ್ಲು. ಅಂಜನಾಬಾಯಿಯ ಬಾಲ್ಯ ತುಂಬಾ ಕಷ್ಟಕರವಾಗಿತ್ತು, ಮತ್ತೆ ಹೋರಾಟದ ಜೀವನ ಕೂಡ ಆಕೆಯದ್ದು. ಈಕೆ ಮೊದಲು ಬಡತನದ ಕಾರಣಕ್ಕೆ ಕಳ್ತನ ಮಾಡಿದ್ದಳಾದ್ರೂ ಅದನ್ನ ಸಮರ್ಥಿಸ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ಆಕೆ ಬೆಳೆದು ದೊಡ್ಡೋಳಾದ್ಮೇಲಾದ್ರೂ ದುಡಿದು ತಿನ್ನುವಂತ ಯೋಚನೆಯನ್ನ ಮಾಡಬೇಕಿತ್ತು. ಆದ್ರೆ ಆಕೆ ಮಾಡಲಿಲ್ಲ. ಹೀಗಿದ್ದಂತ ಅಂಜನಾಗೆ 1972ರಲ್ಲಿ ಸ್ಥಳೀಯ ಚಾಲಕನ ಜೊತೆ ಲವ್ ಆಗುತ್ತೆ. ನಂತರ ಅವನ ಜೊತೆ ಮದುವೆಯಾಗಿ ಪುಣೆಗೆ ಬಂದಂತ ಈ ಅಂಜನಾಬಾಯಿಗೆ ಒಂದು ಮಗು ಕೂಡ ಜನಿಸುತ್ತೆ. ಅದ್ರ ಹೆಸರು ರೇಣುಕಾ ಶಿಂದೆ. ಆದ್ರೆ ರೇಣುಕಾ ಹುಟ್ಟಿದ ನಂತರ ಅಂಜನಾಳ ಪತಿ ಅಂದ್ರೆ ಈ ಬಸ್ ಚಾಲಕ ತಾಯಿ ಮಗಳು ಇಬ್ಬರನ್ನು ಕೂಡ ಬಿಟ್ಟು ಸಿಟಿಗೆ ಹೋಗಿ ಮತ್ತೊಂದು ಮದುವೆಯನ್ನ ಆಗಿದ್ದ. ಇತ್ತ ದಿಕ್ಕು ಕಾಣದಂತ ಅಂಜನಾ ಈಗ ತನ್ನ ಜೊತೆಗೆ ಮಗುವನ್ನು ಕೂಡ ಸಾಕ್ಬೇಕಿತ್ತು. ದುಡಿದು ತಿನ್ನೋದು ಚಿಕ್ಕಂದಿನಿಂದ ಗೊತ್ತಿರಲಿಲ್ಲ. ಹಾಗಾಗಿ ಆಕೆ ಮತ್ತೆ ತನ್ನ ಹಳೆ ಕಸಬಾದಂತ ಕಳ್ತನಕ್ಕೆ ಇಳಿದಿದ್ಲು. ಈ ಪುಣೆಯಂತ ದುಬಾರಿ ನಗರದಲ್ಲಿ ಜೀವನ ಸಾಗಿಸೋದು ಸುಲಭ ಅಲ್ಲ. ಎಲ್ಲಾ ಖರ್ಚನ್ನ ನಿಭಾಯಿಸೋದಿಕ್ಕೆ ಆಕೆ ಈಗ ತನ್ನ ಜೊತೆಗೆ ತನ್ನ ಮಕ್ಕಳನ್ನು ಕೂಡ ಕಳ್ತನಕ್ಕೆ ಸೇರಿಸ್ಕೊಂಡಿದ್ಲು. ಸರಿಯಾಗಿ ತನ್ನ ಹೆಸರೇನು ಅಂತಾನೂ ಕೂಡ ಗೊತ್ತಾಗುವಂತ ಮೊದಲೇ ರೇಣುಕಾ ಎಂಬ ಈ ಮಗು ತನ್ನ ತಾಯಿಗೆ ಕಳ್ತನ ಮಾಡೋದಿಕ್ಕೆ ಸಹಾಯವನ್ನ ಮಾಡ್ತಾ ಇತ್ತು. ಈ ಒಂದು ಸಮಯದಲ್ಲಿ ಅಂದ್ರೆ 1975ರಲ್ಲಿ ಅಂಜನಾಬಾಯಿ ನಿವೃತ್ತ ಸೈನಿಕ ಮೋಹನ್ ಗಾವಿತ್ ಎಂಬುವರನ್ನ ಎರಡನೇ ಮದುವೆ ಆಗ್ತಾಳೆ. ಅವರಿಂದನೂ ಕೂಡ ಒಂದು ಹೆಣ್ಮಗು ಆಗುತ್ತೆ. ಅದ್ರ ಹೆಸರು ಸೀಮಾ ಗಾವಿತ್. ಮತ್ತೆ ಅವಳಿಗೆ ಕುಟುಂಬ ಸಿಕ್ಕಿತ್ತು. ಇನ್ನೇನು ಜೀವನ ಹಳಿಗೆ ಬಂತು ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಅದು ಕೂಡ ಸುಳ್ಳಾಯ್ತು. ಯಾಕೆಂದ್ರೆ ಅಷ್ಟೊತ್ತಿಗಾಗಲೇ ನಗರದಲ್ಲಿ ಅಂಜನಾಬಾಯಿ ಹಾಗೂ ಆಕೆ ಮೊದಲ ಮಗಳು ರೇಣುಕಾ ನೋಟೆಡ್ ಆಗಿದ್ರು. ಇವರು ಕಳ್ತನ ಮಾಡದೇ ಇದ್ರು ಕೂಡ ಎಲ್ಲಾದ್ರೂ ಕಳ್ತನ ಆಗ್ಲಿ ಮೊದಲು ಪೊಲೀಸರು ಈ ಅಂಜನಾಬಾಯಿಯನ್ನು ಹುಡ್ಕೊಂಡು ಮನೆಗೆ ಬರ್ತಾ ಇದ್ರು. ತುಂಬಾ ದಿನ ಇದನ್ನೆಲ್ಲ ಸಹಿಸಿಕೊಂಡಂತ ಮಾಜಿ ಸೈನಿಕ ಮೋಹನ್ ಗಾವಿತ್ ಒಂದಿನ ಸಾಕಾಗಿ ಇವರನ್ನ ಹಾಗೂ ಆ ಊರನ್ನ ಬಿಟ್ಟು ಹೊರಟು ಹೋಗಿದ್ರು. ಆದ್ರೆ ಇಲ್ಲಿ ಅಂಜನಾಬಾಯಿ ಮತ್ತು ರೇಣುಕಾ ಮತ್ತೊಮ್ಮೆ ಬೀದಿಗೆ ಬಂದ್ರು. ಈ ಸಲ ಅವರಿಬ್ಬರ ಜೊತೆ ಚಿಕ್ಕ ಕೂಸು ಸೀಮಾ ಕೂಡ ಇತ್ತು. ಈ ಅಂಜನಾಬಾಯಿ ಮತ್ತದೇ ಹಳೆ ಕಸಬನ್ನ ಶುರು ಮಾಡಿದ್ಲು. ಚಿಕ್ಕವಳಿದ್ದಾಗಿಂದನೇ ಕಳ್ತನ ಮಾಡ್ತಾ ಸಾಕಷ್ಟು ಪಳಗಿದಂತ ಆಕೆಗೆ ಜೊತೆಗೊಂದು ಮಗು ಇದ್ರೆ ಸುಲಭವಾಗಿ ಕಳ್ತನ ಮಾಡಬಹುದು ಹಾಗೂ ಬಚಾವಾಗಬಹುದು ಅಂತ ಮನವರಿಕೆ ಆಗಿತ್ತು. ಹೀಗಾಗಿ ಮೊದಲು ತನ್ನ ಮಗಳಾದಂತ ರೇಣುಕಾಳನ್ನ ಬಳಸ್ಕೊಂಡು ಕದೀತಾ ಇದ್ಲು. ಆದ್ರೆ ಈಗ ರೇಣುಕಾ ದೊಡ್ಡೋಳಾಗಿದ್ದರಿಂದ ಆಕೆಗೆ ಕುಲಕಸಬನ್ನ ಕಲಿಸಿ ಮತ್ತೊಬ್ಬ ಮಗಳು ಸೀಮಳನ್ನ ಎತ್ಕೊಂಡು ಕಳ್ತನ ಮಾಡೋದಿಕ್ಕೆ ಶುರು ಮಾಡಿದ್ಲು. ಕಳ್ತನ ಮಾಡಿ ಸಿಕ್ಕಾಕೊಂಡಾಗ ಚಿಕ್ಕ ಮಗು ಇದ್ರೆ ಏನಾದ್ರೂ ನೆಪ ಹೇಳಿ ಪಾರಾಗಬಹುದು ಅನ್ನೋದು ಆಕೆಯ ಯೋಜನೆ ಆಗಿತ್ತು. ಅದು ಕೆಲವು ಸಲ ಪ್ರೂವ್ ಕೂಡ ಆಗಿತ್ತು. ಬಡತನ ಅಥವಾ ಪರಿಸ್ಥಿತಿ ಆಕೆಯನ್ನ ಕಳ್ಳಿಯನ್ನಾಗೇನೋ ಮಾಡಿತ್ತು. ಆದ್ರೆ ಅದನ್ನೇ ಜೀವಮಾನವಿಡೀ ಮಾಡ್ಕೊಂಡು ಬರೋದಕ್ಕೆ ನಿರ್ಧರಿಸಿದ್ದು ಮಾತ್ರವಲ್ಲದೆ ಆಕೆ ತನ್ನ ಇಬ್ರು ಮಕ್ಕಳು ಕೂಡ ಅದನ್ನ ಕಲಿಸಿದ್ಲು. ಇದು ಖಂಡಿತ ಕ್ಷಮೆನೇ ಇರಲಾರದಂತ ಅಪರಾಧ. ಚಿಕ್ಕ ಪುಟ್ಟ ಕಳ್ಳತನ, ದೇವಸ್ಥಾನದಲ್ಲಿ, ಬಸ್ಸಲ್ಲಿ, ಲೋಕಲ್ ಟ್ರೈನ್ ನಲ್ಲಿ ಇಂಥ ಜಾಗಗಳಲ್ಲಿ ಪರ್ಸನ್ನ ಕದಿಯೋದನ್ನ ಈ ಮೂವರು ಜೀವನ ಪೂರ್ತಿ ಮಾಡ್ಕೊಂಡು ಬಂದಿದ್ರು. ಈ ರೇಣುಕಾ ಬೆಳೆದು ದೊಡ್ಡೋಳಾದ್ಮೇಲೆ ಮದ್ವೆ ಆದ್ಲು. ಆಕೆಯ ಗಂಡನ ಹೆಸರು ಕಿರಣ್ ಶಿಂದೆ. ಮದ್ವೆ ಆದ ನಂತರ ಈ ರೇಣುಕಾಗೆ ಒಂದು ಗಂಡು ಮಗು ಕೂಡ ಜನಿಸುತ್ತೆ. ಆದರೆ ಈಗಲೂ ಕೂಡ ಈ ಮೂವರು ತಾಯಿ ಮಕ್ಕಳು ಕಳ್ಳತನದ ಹಾದಿಯನ್ನ ಬಿಟ್ಟಿರಲಿಲ್ಲ. 1990ರಲ್ಲಿ ಒಂದಿನ ರೇಣುಕಾ ತನ್ನ ಮಗುವಿನ ಜೊತೆ ಚತುರ್ಶುಗಿ ದೇವಸ್ಥಾನಕ್ಕೆ ಹೋಗಿದ್ಲು. ಅಲ್ಲಿ ಸರದಿ ಸಾಲಲ್ಲಿ ನಿಂತು ದೇವರ ದರ್ಶನ ಪಡೆಯೋದಕ್ಕೆ ಬಂದಿದಂತ ಅನೇಕ ಭಕ್ತಾದಿಗಳ ಜೇಬು ಖಾಲಿಯಾಗಿದ್ವು. ಈ ರೇಣುಕಾ ಎಲ್ಲರ ಜೇಬಲ್ಲಿ ಇದ್ದಂತ ಪರ್ಸ್ಗಳನ್ನ ಎಗರಿಸಿದ್ಲು. ಆಗ ಈ ರೇಣುಕಾ ಅಲ್ಲಿಂದ ವೇಗವಾಗಿ ಹೋಗೋದನ್ನ ಯಾರೋ ಗಮನಿಸಿದ್ರು. ಆಗ ಎಲ್ಲರೂ ಕೂಡ ಆಕೆಯನ್ನ ಹೋಗಿ ಹಿಡಿದು ತಮ್ಮ ದುಡ್ಡನ್ನ ಕದ್ದಿದ ಬಗ್ಗೆ ಪ್ರಶ್ನೆ ಮಾಡಿದ್ರು. ಆಗ ಈ ರೇಣುಕಾ ಅಳ್ತಾ ತನ್ನ ಮಗುವನ್ನ ಅವರ ಎದುರುಗಡೆ ಹಿಡಿದು, ನೋಡಿ, ನಿಮ್ಮ ಕಿರ್ಚಾಟಕ್ಕೆ ನನ್ನ ಮಗು ಅಳ್ತಾ ಇದೆ. ನಾನು ನನ್ನ ಮಗು ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಕಳ್ತನ ಮಾಡಿಲ್ಲ ಅಂತ ಅಳೋದಕ್ಕೆ ಶುರು ಮಾಡ್ತಾಳೆ. ಆಗ ಅಲ್ಲಿದ್ದ ಎಲ್ಲರೂ ಕೂಡ ಈಕೆ ಮಾತನ್ನ ನಂಬಿದ್ರು. ಇಷ್ಟು ಚಿಕ್ಕ ಮಗುವನ್ನ ಎತ್ಕೊಂಡು ಕಳ್ತನ ಮಾಡೋದಕ್ಕೆ ಹೇಗ್ ಸಾಧ್ಯ ಅಂತ ಅವರು ಯೋಚಿಸಿದ್ರು. ಹಾಗಾಗಿ ಆಕೆಯನ್ನ ಬಿಟ್ಟು ಕಳಿಸಿದ್ರು. ಈ ಒಂದು ಘಟನೆಯಿಂದ ಮಗು ಜೊತೆಗಿದ್ರೆ ಪಾರಾಗೋದು ಸುಲಭ ಅಂತ ಆಕೆಗೆ ಗೊತ್ತಾಯ್ತು. ಆದ್ರೆ ಇದಕ್ಕೆ ಸ್ವಂತ ಮಕ್ಕಳನ್ನ ಹೇಗ್ ಬಳಸ್ಕೊಳ್ಳೋದು ಅಂತ ಆಕೆ ತನ್ನ ತಾಯಿ ಮತ್ತು ತಂಗಿ ಜೊತೆ ಮಾತಾಡಿ ಹೊಸದೊಂದು ಅಪರಾಧಕ್ಕೆ ಮುನ್ನುಡಿಯನ್ನ ಬರ್ದಿದ್ಲು. ಮೂವರು ತಾಯಿ ಮಕ್ಕಳು ಸೇರಿ ಬೇರೆಯವರ ಮಕ್ಕಳನ್ನ ಕದಿಯೋದಕ್ಕೆ ಶುರು ಮಾಡಿದ್ರು. ವೀಕ್ಷಕರೇ, ನೀವು ನಂಬ್ತಿರೋ ಇಲ್ವೋ, 1990ರಿಂದ 1996ರ ಅವಧಿಯಲ್ಲಿ ಒಟ್ಟು 42 ಮಕ್ಕಳು ನಾಪತ್ತೆಯಾಗಿದ್ರು. ಮತ್ತೆ ಅವರೆಲ್ಲರೂ ಕೂಡ ಶವವಾಗಿ ಸಿಕ್ಕಿದ್ರು. ಇವರೆಲ್ಲರೂ ಸೇರ್ಕೊಂಡು ಅದ್ಯಾವ ಮಟ್ಟಿಗೆ ಭಯದ ವಾತಾವರಣವನ್ನ ನಿರ್ಮಿಸಿದ್ರು ಅಂದ್ರೆ ಮಕ್ಕಳಿರುವಂತ ತಂದೆ ತಾಯಿ ಆತಂಕದಲ್ಲಿ ಬದುಕುವ
ಸಂದರ್ಭಗಳು ಆಗ ನಿರ್ಮಾಣವಾಗಿತ್ತು. ಅವರು ಮಕ್ಕಳನ್ನ ಹೆಚ್ಚಾಗಿ ಪುಣೆಯ ಬೀದಿಗಳಂತಹ ಜನದಟ್ಟಣೆ ಪ್ರದೇಶಗಳಿಂದ ಥಾಣೆ, ಕಲ್ಯಾಣ್, ಕೊಲ್ಲಾಪುರ ಮತ್ತು ನಾಸಿಕ್ನಂತಹ ಪ್ರದೇಶಗಳಲ್ಲಿ ಕದೀತಾ ಇದ್ರು. ಎಲ್ಲ ಮಕ್ಕಳ ವಯಸ್ಸು ಸುಮಾರು 6 ತಿಂಗಳಿಂದ 5 ವರ್ಷದ ಮಕ್ಕಳೇ ಆಗಿದ್ರು. ಇನ್ನು ಅಚ್ಚರಿಂದ್ರೆ ಬಹುತೇಕ ಪ್ರಕರಣಗಳಲ್ಲಿ ಮಕ್ಕಳನ್ನ ಕಳೆದುಕೊಂಡವರು ಪೊಲೀಸರಿಗೆ ದೂರನ್ನು ಕೂಡ ಕೊಡ್ತಾ ಇರಲಿಲ್ಲ. ಅಂಜನಾಬಾಯಿ, ರೇಣುಕಾ ಮತ್ತು ಸೀಮಾ ಈ ಮೂವರು ಕೂಡ ತುಂಬಾ ಚಾಣಾಕ್ಷರು. ಬಡವರ ಮಕ್ಕಳನ್ನ ಅಪಹರಿಸೋದೇ ಒಳ್ಳೇದು, ಅವರ ಗೋಳಾಟವನ್ನ ಯಾರು ಕೂಡ ಕೇಳೋದಿಲ್ಲ, ಪೊಲೀಸರು ಕೂಡ ಗಂಭೀರವಾಗಿ ಪರಿಗಣಿಸಲ್ಲ ಅನ್ನೋದು ಅವರಿಗೆ ತುಂಬಾ ಚೆನ್ನಾಗೇನೆ ಗೊತ್ತಿತ್ತು. ಅವರು ಅಂದ್ಕೊಂಡ ರೀತಿನೇ ಆ ಬಡ ಮಕ್ಕಳ ತಂದೆ ತಾಯಿ ಪೊಲೀಸರ ಬಳಿ ಹೋಗ್ಲೇ ಇಲ್ಲ. ತಾವು ಕಂಪ್ಲೇಂಟ್ ಕೊಟ್ರೆ ಅಲ್ಲಿ ಓಡೋದಿಕ್ಕೆ ಟೈಮ್ ಬೇಕು ಹಾಗೂ ಅದಕ್ಕೆ ಹಣ ಕೂಡ ಬೇಕು. ನಮ್ಮ ಹತ್ರ ಅಷ್ಟು ಹಣ ಇಲ್ಲ ಅಂತ ಎಷ್ಟೋ ಜನ ತಂದೆ ತಾಯಿ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ಕೊಡ್ಲೇ ಇಲ್ಲ. ಹೀಗಾಗಿ ಇವರ ಆಟ ತುಂಬಾ ದಿನ ಮುಂದುವರಿಯುತ್ತೆ. ರೇಣುಕಳ ಗಂಡ ಕಿರಣ್ ಶಿಂದೆ ಕೂಡ ಈ ಮಕ್ಕಳ ಅಪಹರಣಗಳಲ್ಲಿ ತಾಯಿ ಮತ್ತು ಮಗಳಿಗೆ ಸಹಾಯ ಮಾಡ್ತಿದ್ದ. ಮಕ್ಕಳನ್ನ ಅಪಹರಿಸುವಂತ ಕೆಲಸವನ್ನ ಅಂಜನಾಬಾಯಿ ಮತ್ತು ಸೀಮಾ ಮಾಡ್ತಿದ್ರೆ ಅವರು ಆ ಮಗುವನ್ನ ಎತ್ಕೊಂಡು ಹೋಗಿ ತಮ್ಗಾಗಿ ಟೆಂಪೋದಲ್ಲಿ ಕೂತಿದಂತ ರೇಣುಕಾ ಹಾಗೂ ಆಕೆ ಗಂಡ ಕಿರಣ್ ಕೈಗೆ ಕೊಡ್ತಾ ಇದ್ರು. ಅಲ್ಲಿಂದ ಕಿರಣ್ ಟೆಂಪೋದಲ್ಲಿ ಆ ಮಗುವನ್ನ ತಗೊಂಡು ಹೋಗ್ತಿದ್ದ. ಅವರು ಸಾಕಷ್ಟು ಮಕ್ಕಳನ್ನ ಈ ರೀತಿ ಕಿಡ್ನಾಪ್ ಮಾಡಿದರಾದ್ರೂ ಅವ್ರಿಗೆ ಮೊದಲ ಸಲ ಬಲಿಯಾಗಿದ್ದು ಕೊಲ್ಲಾಪುರದ ಮಗು. ಅಲ್ಲಿನ ಭಿಕ್ಷುಕನ ಮಗುವನ್ನ ಅವರು ಜುಲೈ 1990ರಲ್ಲಿ ಅಪಹರಿಸಿದ್ರು. ಆ ಒಂದು ಮಗು ಜನಿಸಿ ತುಂಬಾ ದಿನ ಆಗಿರ್ಲಿಲ್ಲ. ತಾಯಿಯಿಂದ ದೂರಾದಂತ ಆ ಒಂದು ಎಳೆ ಕಂದಮ್ಮನನ್ನ ಇವರು ತಮ್ಮ ಕೃತ್ಯಗಳಿಗೆ ಬಳಸ್ಕೊಳ್ತಾ ಇದ್ರು. ಕೊಲ್ಲಾಪುರದಲ್ಲಿ ಕದ್ದಿದಂತ ಆ ಮಗುವನ್ನ ಪುಣೆಗೆ ತರಲಾಯಿತು. ಇಲ್ಲಿಗೆ ಕರ್ಕೊಂಡ್ಬಂದು ಆ ಮಗುಗೆ ಸಂತೋಷ್ ಅಂತ ನಾಮಕರಣವನ್ನ ಮಾಡಿದ್ರು. ನಂತರ 1991ರಲ್ಲಿ ಮೂವರು ಕೂಡ ಸಂತೋಷ್ ಜೊತೆ ಮತ್ತೆ ಕೊಲ್ಲಾಪುರಕ್ಕೆ ಹಿಂದಿರುಗಿದ್ರು. ಏಕೆಂದ್ರೆ ಏಪ್ರಿಲ್ ತಿಂಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀಮಂತರು ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ದರ್ಶನ ಮಾಡೋದಕ್ಕೆ ಬರ್ತಾರೆ. ಅಲ್ಲಿ ಕದಿಯುವಷ್ಟು ಸಾಕಷ್ಟು ಹಣ ಮತ್ತು ಅವಕಾಶ ಅವ್ರಿಗೆ ಸಾಕಷ್ಟಿದ್ವು. ಅದಕ್ಕಾಗಿ ಅಲ್ಲಿಗೆ ಹೋದಂತ ಅಂಜನಾಬಾಯಿ ಮಗುವನ್ನು ಹಿಡಿದುಕೊಂಡು ಮೆಟ್ಟಿಲನ್ನ ಹತ್ತಿ ಅಲ್ಲೇ ಕಾಯ್ತಾ ಇರ್ತಾಳೆ. ಈ ಸೀಮಾ ಮತ್ತು ರೇಣುಕಾ ದೇವಸ್ಥಾನದ ಒಳಗಡೆ ಹೋಗಿ ಕಳ್ತನವನ್ನ ಮಾಡ್ತಿದ್ರು. ಆದ್ರೆ ಕಳ್ತನ ಶುರುವಾದಂತ ಕೆಲವೇ ನಿಮಿಷಗಳ ನಂತರ ಒಂದು ಕುಟುಂಬ ಈ ಸೀಮಾ ಪರ್ಸನ್ನ ಎತ್ಕೊಳ್ಳೋದನ್ನ ನೋಡಿದ್ರು. ಆಗ ತಕ್ಷಣ ಆ ಇಡೀ ಕುಟುಂಬ ಸೀಮಾಳನ್ನ ಹಿಡಿದಿದ್ರು. ಸುತ್ತಲೂ ಕೂಡ ಜನಸಮೂಹ ಸೇರಿತ್ತು. ಆಗ ಅಂಜನಾಬಾಯಿ ಮಗಳನ್ನ ಅವರಿಂದ ಪಾರ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ಲು. ಆಕೆ ಚಿಕ್ಕ ಮಗು ಸಂತೋಷ್ನನ್ನ ಮೆಟ್ಟಿಲ ಮೇಲಿನಿಂದ ಬಲವಾಗಿ ಕೆಳಕ್ಕೆ ತಳ್ಳಿದ್ಲು. ಅದು ಮೇಲಿಂದ ಉರುಳುತ್ತಾ ಕೆಳಕ್ ಬಿದ್ದು ಜೋರಾಗಿ ಕಿರಿಚ್ತಾ ಇತ್ತು. ಇದರಿಂದ ಎಲ್ಲರ ಗಮನ ಸೀಮಾಳಿಂದ ಆ ಮಗುವಿನತ್ತ ತಿರುಗಿತ್ತು. ಆಗ ಜನರೆಲ್ಲರೂ ಕೂಡ ಮಗುವಿನ ಕಡೆ ಹೋಗಿ ಗಾಯಗೊಂಡಂತ ಅದನ್ನ ಸಮಾಧಾನ ಮಾಡ್ತಿದ್ರೆ ಸೀಮಾ ಇದೇ ಒಂದು ಅವಕಾಶವನ್ನ ಬಳಸಿಕೊಂಡು ಅಲ್ಲಿಂದ ಓಡ್ ಹೋಗ್ತಾಳೆ. ನಂತರ ಅಂಜನಾಬಾಯಿ ಮತ್ತು ರೇಣುಕಾ ಕೂಡ ಅಲ್ಲಿಂದ ಓಡ್ ಹೋಗಿ ಆಟೋದಲ್ಲಿ ಕೂತಿದ್ರು. ಆದ್ರೆ ಕೆಳಕ್ಕೆ ಬಿದ್ದಿದಂತ ಆ ಮಗುವನ್ನ ಯಾರಾದ್ರೂ ಪೊಲೀಸರಿಗೆ ಒಪ್ಸಿದ್ರೆ ಅದು ಕದ್ದ ಮಗು ಅಂತ ಗೊತ್ತಾಗುತ್ತೆ. ಆಗ ನಮ್ಮನ್ನ ಹುಡುಕೋದು ಅವ್ರಿಗೆ ಕಷ್ಟ ಆಗಲ್ಲ ಅಂತ ಅನ್ಕೊಂಡಂತ ಈ ಅಂಜನಾಬಾಯಿ ಆ ಮಗು ಇರ್ಲೇಬಾರದು ಅಂತ ಅನ್ಕೊಂಡು ಆಟೋದಿಂದ ಕೆಳಗಿಳಿದು ಕೆಳಕ್ಕೆ ಬಿದ್ದಿದಂತ ಆ ಸಂತೋಷನ ಎತ್ಕೊಂಡು ಅಳ್ತಿದಂತ ಅದರ ಕಾಲನ್ನ ಹಿಡಿದು ಮೇಲಕ್ಕೆ ಎತ್ತಿ ಹತ್ತಿರ ಇದ್ದಂತ ಒಂದು ಕರೆಂಟ್ ಕಂಬಕ್ಕೆ 3-4 ಸಲ ಆ ಮಗುವನ್ನ ಬಡದಿದ್ಲು. ಜನ ಕೂಡ ಗಾಬರಿ ಬಿದ್ದೋದನ್ನ ನೋಡ್ತಿದ್ರು. ಆದ್ರೆ ಯಾರೊಬ್ರು ಕೂಡ ಬಿಡಿಸ್ಕೊಳ್ಳೋದಿಕ್ಕೆ ಬರ್ಲಿಲ್ಲ. ಈ ರೀತಿ 3-4 ಸಲ ಕಂಬಕ್ಕೆ ಹೊಡೆದಂತ ಆ ಮಗು ಸ್ಥಳದಲ್ಲೇ ಪ್ರಾಣ ಬಿಟ್ಟಿತ್ತು. ಪೊಲೀಸರ ಪ್ರಕಾರ ಸುತ್ತ ಇದ್ದಂತ ಜನ ಅವತ್ತು ಆ ಮಗುವನ್ನ ಬಿಡಿಸ್ಕೊಳ್ಳೋದಿಕ್ಕೆ ಮುಂದೆ ಬರ್ಲೇ ಇಲ್ಲ. ಕೆಲವರಂತೂ ವಡಾಪಾವತಿಂತ ಆ ಒಂದು ದೃಶ್ಯವನ್ನ ನೋಡ್ತಿದ್ದರಂತೆ. ನಂತರ ಅಂಜನಾಬಾಯಿ ಸಂತೋಷವನ್ನ ತಗೊಂಡು ಅಲ್ಲಿಂದ ರಿಕ್ಷಾದಲ್ಲಿ ಓಡ್ ಹೋಗ್ತಾಳೆ. ಕೇವಲ 1 ವರ್ಷದ ಮಗುವನ್ನ ಅಮಾನುಷವಾಗಿ ಕೊಂದು ಅದರ ಹೆಣವನ್ನ ಕೈಯಲ್ಲಿ ಹಿಡಿದು ಆಟೋದಲ್ಲಿ ಹೋಗ್ತಿದ್ದಂತ ಅವ್ರ ಮುಖದಲ್ಲಿ ಪಶ್ಚಾತ್ತಾಪ ಕಾಣಿಸ್ತಾ ಇಲ್ಲ. ಆ ಮೂವರು ಕೂಡ ಪ್ರತಿ ಬಾರಿ ಮಗುವನ್ನ ಕಿಡ್ನಾಪ್ ಮಾಡಿ ತಮ್ಮ ಲಾಭಕ್ಕೆ ಬಳಸ್ಕೊಳ್ತಿದ್ರು. ಆ ಒಂದು ಮಗು ಏನಾದ್ರೂ ಇವ್ರಿಗೆ ಹೊಂದ್ಕೊಂಡ್ರೆ ಹೆಚ್ಚು ದಿನ ಬದುಕ್ತಾ ಇತ್ತು, ಅಥವಾ ಜಾಸ್ತಿ ಅಳೋದು ಮತ್ತು ಕಿರಿಕಿರಿ ಮಾಡೋದು ಮಾಡಿದ್ರೆ ಅದು ಹೆಣವಾಗ್ತಿತ್ತು. ಈ ರೀತಿ ಅವರಿಂದ ಕೊಲೆಯಾದಂತ 13 ಮಕ್ಕಳ ಹೆಣಗಳ ಮರಣೋತ್ತರ ಪರೀಕ್ಷೆ ಮಾಡಿದಾಗ ಇವರು ಮಕ್ಕಳನ್ನ ಪದೇ ಪದೇ ಗೋಡೆಗೆ ಅಥವಾ ಕಂಬಕ್ಕೆ ಹೊಡೆದು ಕೊಂದಿದ್ದಾರೆ ಅನ್ನುವಂತ ವರದಿ ಅದರಲ್ಲಿ ಬಂದಿತ್ತು. ಅವ್ರಿಗೆ ಮಕ್ಕಳು ಅಂದ್ರೆ ಕೇವಲ ತಮ್ಮ ಕಳ್ತನಕ್ಕೆ ಸಹಾಯ ಮಾಡುವಂತ ಸಾಧನಗಳಾಗಿದ್ವು. ಅವುಗಳನ್ನ ಎಲ್ಲಿಂದಲೋ ಕದ್ದು ಮತ್ತೆಲ್ಲೋ ಬಳಸ್ಕೊಂಡು ಮತ್ತೆಲ್ಲೋ ಅವ್ರನ್ನ ಸಾಯಿಸಿ ಎಸೆಯೋದು ಅವ್ರಿಗೆ ಅಭ್ಯಾಸ ಆಗಿತ್ತು. ಅವುಗಳನ್ನ ಕೊಂದಾಗ ಅವ್ರಿಗೇನು ಕೂಡ ಅನಿಸ್ತಾ ಇರ್ಲಿಲ್ಲ. ಜೊತೆಗೆ ತಮ್ಮಿಂದ ಹತರಾದಂತ ಮಕ್ಕಳ ಕುಟುಂಬದ ಮೇಲೆ ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಅವ್ರಿಗೆ ಬೇಕಿರ್ಲಿಲ್ಲ. ಸಂತೋಷನ ಕೊಂದ ನಂತರ ಇವರು ಒಂದು ಜನನಿ ಬಿಡ ಮಾರುಕಟ್ಟೆಯಲ್ಲಿ ಮತ್ತೊಂದು ಮಗುವನ್ನ ಕಿಡ್ನಾಪ್ ಮಾಡಿದ್ರು. ಆ ಒಂದು ಮಗುವಿನ ವಯಸ್ಸು 2.5 ವರ್ಷ. ಆ ಮಗು ಅಳೋದನ್ನ ನಿಲ್ಲಿಸ್ತಾನೆ ಇರ್ಲಿಲ್ಲ. ಅದರಿಂದ ಕೋಪಗೊಂಡಂತ ಇವರು ಆ ಮಗುವನ್ನ ಕೊಂದು ಒಂದು ಕೈ ಚೀಲದಲ್ಲಿ ಹಾಕೊಂಡು ಸಿನಿಮಾ ನೋಡೋದಕ್ಕೆ ಹೋಗಿದ್ರು. ಇನ್ನೇನು ಸಿನಿಮಾ ಮುಗಿಯೋ ಹೊತ್ತಿಗೆ ಅವ್ರಿಗೆ ಈ ಮಗುವಿನ ಶವ ತಂಬಳಿನೇ ಇದೆ ಅನ್ನೋದು ನೆನಪಾಗುತ್ತೆ. ಆಗ ಅವರು ಆ ಶವ ಇದ್ದಂತ ಕೈಚೀಲವನ್ನು ತಗೊಂಡು ಆ ಸಿನಿಮಾ ಥಿಯೇಟರ್ ಅಲ್ಲಿ ಇದ್ದಂತ ಮಹಿಳೆಯರ ಟಾಯ್ಲೆಟ್ ನಲ್ಲಿ ಅದನ್ನ ಇಟ್ಟು ಮನೆಗೆ ಹೋಗಿದ್ರು. ಮರುದಿನ ಅಲ್ಲಿ ಕೆಲಸ ಮಾಡುವಂತ ಒಬ್ಬ ಕೆಲಸಗಾರ ಆ ಮಗುವಿನ ಬಾಡಿ ನೋಡಿ ಪೊಲೀಸರಿಗೆ ಫೋನ್ ಮಾಡಿದ್ದ. ನಂತರ ಪೊಲೀಸರು ಬಂದು ಮರಣೋತ್ತರ ಪರೀಕ್ಷೆಗೆ ಕಳಿಸ್ಕೊಡ್ತಾರೆ. ಆ ಒಂದು ವರದಿಯಲ್ಲೂ ಕೂಡ ಆ ಮಗುವನ್ನ ಗೋಡೆಗೆ ಅಥವಾ ಕಂಬಕ್ಕೆ ಗುದ್ದಿ ಸಾಯಿಸಲಾಗಿದೆ ಅಂತ ವರದಿ ಇತ್ತು. ಅವ್ರಿಗೆ ಜನರ ಭಯ, ಪೊಲೀಸರ ಭಯ, ಕಾನೂನಿನ ಭಯ, ಸಿಕ್ಬಿದ್ರೆ ತಮ್ಮ ಗತಿ ಏನಾಗುತ್ತೆ ಎಂಬ ಭಯ ಕೂಡ ಇರ್ಲಿಲ್ಲ. 1990ರಿಂದ 1996ವರೆಗೂ ತಮ್ಮ ಮಕ್ಕಳನ್ನ ಎಲ್ಲಿ ಕದ್ದು ಕೊಲ್ತಾರೋ ಅಂತ ಹೆದರಿ ಪಾಲಕರು ಅವರ ಮಕ್ಕಳನ್ನ ಹೊರಗಡೆ ಆಟ ಆಡೋದಕ್ಕೂ ಬಿಡದಂತ ಪರಿಸ್ಥಿತಿ ಇತ್ತು. ಈ 3 ಜನ ಮತ್ತು ಕಿರಣ್ ಶಿಂದೆ ಸೇರಿ
ನಿರಂತರವಾಗಿ ಅಪರಾಧವನ್ನ ಮಾಡ್ತಾನೆ ಹೋದ್ರು. ಆದ್ರೆ ಎಲ್ಲದಕ್ಕೂ ಒಂದು ಮಿತಿ ಅಂತ ಇರುತ್ತಲ್ವಾ, ಹಾಗೇನೆ ಇಲ್ಲೂ ಕೂಡ ಇವರ ಹೇಯ ಕೃತ್ಯಗಳಿಗೆ ಬ್ರೇಕ್ ಅನ್ನ ಹಾಕುವಂತ ಕಾಲ ಬಂದಿತ್ತು. ಮೊದಲೇ ಹೇಳದಂತೆ ಈ ಅಂಜನಾ ಬಾಯಿಗೆ 2 ಮದುವೆ ಆಗಿತ್ತು. ಇಬ್ರು ಕೂಡ ಆಕೆಯನ್ನ ಬಿಟ್ಟು ಹೋಗಿದ್ರು. ಹಾಗೆ ಎರಡನೇ ಪತಿ ಅಂಜನಾಬಾಯಿಯನ್ನ ಬಿಟ್ಟು ಹೋದ್ಮೇಲೆ ಪ್ರತಿಭಾ ಎಂಬ ಮಹಿಳೆಯನ್ನ ಮದುವೆಯಾಗಿದ್ರು. ಇದನ್ನ ಪತ್ತೆ ಮಾಡದಂತ ಅಂಜನಾಬಾಯಿ ಸೇಡನ್ನ ತೀರಿಸ್ಕೊಳ್ಳೋದಿಕ್ಕೆ ಕಾಯ್ತಿದ್ಲು. ಈ ಪ್ರತಿಭಾಗೆ 2 ಮಕ್ಕಳಿದ್ರು. ಮೊದಲನೇ ಮಗುವಿನ ಹೆಸರು ಕ್ರಾಂತಿ, ಇನ್ನು ಎರಡನೇ ಮಗು ಆಗತಾನೆ ಜನಿಸಿತ್ತು. ಒಂದ್ಸಲ ವಂಚ್ ಹಾಕ್ತಂತ ಈ 4 ತಂಡ ಕ್ರಾಂತಿಯನ್ನ ಅಪಹರಿಸಿದ್ರು. ಆ ಮಗುವನ್ನ ಮನೆಗೆ ಕರ್ಕೊಂಡ್ಬರುವಾಗ ದಾರಿ ಮಧ್ಯೆ ಗಾಡಿ ನಿಲ್ಲಿಸಿ ಅಲ್ಲೇ ಇದ್ದಂತ ಒಂದು ಕಬ್ಬಿನ ತೋಟಕ್ಕೆ ಒಯ್ದು ಅಲ್ಲಿ ಆ ಮಗುವನ್ನ ಕೊಂದು ಶವವನ್ನ ಅಲ್ಲೇ ಬಿಟ್ಟು ಮನೆಗೆ ಹೋಗಿದ್ರು. ಆದ್ರೆ ಪ್ರತಿಭಾ ಎಲ್ಲರಂತೆ ಸುಮ್ಮನಿರ್ಲಿಲ್ಲ. ಆಕೆ ಪೊಲೀಸರಿಗೆ ದೂರನ ಕೊಟ್ಟು ಹಠಕ್ಕೆ ಬಿದ್ದು ತನಿಖೆಯನ್ನ ಮಾಡಿಸಿದ್ಲು. ಪೊಲೀಸರು ತಮ್ಮನ್ನ ಹುಡುಕ್ತಿದ್ದಾರೆ ಅಂತ ಗೊತ್ತಾದಾಗ ಆ 3 ಭೂಗತರಾಗಿದ್ರು. ಕೆಲವು ದಿನಗಳ ಕಾಲ ಇಲ್ಲಿ ಅಡ್ಕೊಂಡಿದ್ರೆ ಪೊಲೀಸರು ನಮ್ಮನ್ನ ಹುಡುಕೋದನ್ನ ನಿಲ್ಲಿಸ್ತಾರೆ ಅಂತ ಭಾವಿಸಿ ಆ 3 ಜನ 3 ತಿಂಗಳ ಕಾಲ ಹೊರಗಡೆ ಎಲ್ಲೂ ಕೂಡ ಕಾಣಿಸ್ಕೊಳ್ಳೇ ಇಲ್ಲ. ಆದ್ರೆ 1996 ನವೆಂಬರ್ 19ನೇ ತಾರೀಕು ಆ 3 ಮತ್ತೆ ಮೋಹನ್ ಮನೆಗೆ ಹೋಗಿ ಅವರ ಎರಡನೇ ಮಗುವನ್ನ ಕೂಡ ಅಪಹರಣ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ನಿರಂತರವಾಗಿ ಅವ್ರ ಮೇಲೆ ಕಣ್ಣಿಟ್ಟಿದ್ದಂತ ಪೊಲೀಸರು ಅವರನ್ನ ಅದೇ ಮನೆಯಲ್ಲಿ ಬಂಧಿಸಿದ್ರು. ಕ್ರಾಂತಿಯನ್ನ ಅಪಹರಿಸಿ ಕೊಂದ ಆರೋಪವನ್ನ ಸೀಮಾ, ರೇಣುಕಾ ಮತ್ತು ಅಂಜನಾಬಾಯಿ ಮೇಲೆ ಹೊರಿಸಿ ತನಿಖೆಯನ್ನ ಮುಂದುವರಿಸ್ತಾರೆ. ನಂತರ ಪುಣೆ, ಥಾಣೆ, ಕಲ್ಯಾಣ್ ಮತ್ತು ಕೊಲ್ಲಾಪುರದ ಸ್ಥಳೀಯ ಪೊಲೀಸ್ ಇಲಾಖೆಗಳು ಕೂಡ ತಮ್ಮಲ್ಲಿ ನಡೆದಂತ ಸಿಮಿಲರ್ ಪ್ರಕರಣಗಳಲ್ಲಿ ಇವರ ಕೈವಾಡ ಇರಬಹುದಂತ ಊಹಿಸಿ ವಿಚಾರಣೆಯನ್ನು ಕೂಡ ನಡೆಸಿ ಖಚಿತಪಡಿಸಿಕೊಳ್ತಾರೆ. ಅವರ ವಿರುದ್ಧ ಹಲವು ಸಾಕ್ಷಿಗಳಿದ್ವು, ಪುರಾವೆಗಳು ಕೂಡ ಇದ್ವು. ಈಗ ಈ 3 ಬಚಾವಾಗೋದು ಅಸಾಧ್ಯ ಆಗಿತ್ತು. ಅವರನ್ನ ಬಂಧಿಸಿ ಜೈಲಿಗಟ್ಟಿದಂತ 2 ವರ್ಷಗಳ ನಂತರ ಜೈಲಿನಲ್ಲಿಯೇ ಈ ಅಂಜನಾಬಾಯಿಯ ಆರೋಗ್ಯ ಹದಗೆಟ್ಟಿತ್ತು. ಹಾಗಾಗಿ ಆಕೆ ಅಲ್ಲೇ ಪ್ರಾಣ ಬಿಟ್ಟಿದ್ಲು. ಈ ಒಂದು ಪ್ರಕರಣದಲ್ಲಿ 156 ಪ್ರತ್ಯಕ್ಷ ಸಾಕ್ಷಿಗಳಿದ್ರು. ಅವರೆಲ್ಲ ಅಂಜನಾಬಾಯಿ, ರೇಣುಕಾ ಮತ್ತು ಈ ಸೀಮಾಳನ್ನ ಅಪರಾಧ ಸ್ಥಳದಲ್ಲಿ ಅಥವಾ ಅಪರಾಧ ಮಾಡುವಾಗ ನೋಡಿದ್ರು. ಈ ಒಂದು ಅಪರಾಧಗಳಲ್ಲಿ ಕಿರಣ್ ಹೆಸರು ಕೂಡ ಇತ್ತು. ಅವನನ್ನ ಬಂಧಿಸುವಂತ ಕೊನೆ ಕ್ಷಣದಲ್ಲಿ ಅವನು ತನ್ನ ಹೆಂಡತಿಯನ್ನ ಬಿಟ್ಟಿದ್ದ. ಮತ್ತೆ ಪೊಲೀಸರಿಗೆ ಸಾಕ್ಷಿಯಾಗಿ ಅವನೇ ಎಲ್ಲವನ್ನೂ ಕೂಡ ಹೇಳಿದ್ದ. ಮಕ್ಕಳನ್ನ ಕದಿಯುವಂತ ಪ್ಲಾನ್ ಹೇಗೆ ಮಾಡಲಾಗ್ತಿತ್ತು, ಯಾರು ಮಾಡ್ತಾ ಇದ್ರು, ಯಾವ ದಿನಾಂಕದಂದು ಯಾರನ್ನ ಅಪಹರಿಸಲಾಯಿತು, ಅವರನ್ನ ಎಲ್ಲೆಲ್ಲಿ ಕೊಲ್ಲಲಾಯಿತು, ಶವವನ್ನ ಎಲ್ಲಿ ಬಿಸಾಕಿದ್ರು ಅಂತ ಕಂಪ್ಲೀಟ್ ಮಾಹಿತಿಯನ್ನ ಈ ಕಿರಣ್ ಪೊಲೀಸರಿಗೆ ಕೊಟ್ಟಿದ್ದ. ಅವನ ಮಾಹಿತಿಯನ್ನ ಆಧರಿಸಿ ಈ ಅಕ್ಕ ತಂಗಿ ಮೇಲೆ ಒಟ್ಟು 13 ಅಪಹರಣ ಮತ್ತು 10 ಕೊಲೆ ಆರೋಪವನ್ನ ಹೊರಿಸಲಾಯಿತು. ಆದ್ರೆ ಪುರಾವೆಗಳ ಕೊರತೆಯಿಂದಾಗಿ ಕೇವಲ 6 ಕೊಲೆಗಳನ್ನ ಮಾತ್ರ ಅವರೇ ಮಾಡಿರೋದು ಅಂತ ಸಾಬೀತಾಯಿತು. 2006 ಆಗಸ್ಟ್ 31ನೇ ತಾರೀಕು ಸುಪ್ರೀಂ ಕೋರ್ಟ್ ಈ ಅಕ್ಕ ತಂಗಿಯರಿಗೆ ಮರಣದಂಡನೆಯನ್ನ ವಿಧಿಸಿತು. ಅವರಿಂದ ತಮ್ಮ ಮಕ್ಕಳನ್ನ ಕಳ್ಕೊಂಡಂತ ಎಲ್ಲಾ ಪರಿವಾರದವರು ಕೂಡ ಈ ಒಂದು ಶಿಕ್ಷೆಯಿಂದ ಸಂತೋಷ ಪಟ್ಟಿದ್ರು. ಆದ್ರೆ ನಂತರ ಈ ಒಂದು ಕೇಸ್ ಮತ್ತೆ ಟಿಪಿಕಲ್ ಭಾರತೀಯ ಕೇಸ್ಗಳಂದೇನೆ ಆಗಿತ್ತು. ಸೀಮಾ ಮತ್ತು ರೇಣುಕಾ ಜೈಲಿನಲ್ಲಿ ಇಟ್ಕೊಂಡೆ ತಮ್ಮ ಶಿಕ್ಷೆಯನ್ನು ಕಡಿಮೆ ಮಾಡಬೇಕು ಅಂತ ಹೋರಾಡ್ತಾ ಇದ್ರು. ದಶಕಗಟ್ಟಲೆ ಸಮಯ ಕಳೆದು 2022ವರೆಗೂ ಇದು ಎಳೆದುಕೊಂಡು ಬಂದಿತ್ತು. ಕೊನೆಗೆ 2022 ಜನವರಿ 18ನೇ ತಾರೀಕು ಹೈಕೋರ್ಟ್ ಅವರ ಮರಣದಂಡನೆ ಶಿಕ್ಷೆಯನ್ನ ಜೀವಾವಧಿ ಶಿಕ್ಷೆಯಾಗಿ ಬದಲಾಯಿಸಿತು. ಅಷ್ಟು ಜನ ಮಕ್ಕಳನ್ನ ಕಳೆದುಕೊಂಡಿದ್ದಂತ ಪಾಲಕರ ನೋವಿಗೆ ಬೆಲೆನೇ ಇಲ್ಲದಂತಾಯ್ತು. ಇವರನ್ನ ಗಲ್ಲಿಗೇರಿಸ್ತಾರೆ ಅಂತ ಎಲ್ಲರೂ ಕೂಡ ಕಾದು ಕುಳಿತಿದ್ರೆ ಸುಮಾರು 42 ಕಂದಮ್ಮಗಳನ್ನ ಕೊಲೆ ಮಾಡದಂತ ಅವರ ಶಿಕ್ಷೆಯನ್ನ ಕಡಿಮೆ ಮಾಡಲಾಗಿತ್ತು. ವೀಕ್ಷಕರೇ, ಈ ಒಂದು ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು? ಹೈಕೋರ್ಟ್ನ ಈ ಒಂದು ನಿರ್ಧಾರ ಸರಿನಾ? ಈ ಒಂದು ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.